ಜೀವಿನಿ ಮೂಲಿಕೆ ಸಂಜೀವಿನಿಯಂಥ ಮಾತುಗಳು ವಿವೇಕಾನಂದರ ಮಾತುಗಳು. ಸತ್ತವನನ್ನು ಬದುಕಿಸುತ್ತೆ, ಬದುಕಿರೋವನನ್ನು ಅದ್ಭುತ ವ್ಯಕ್ತಿಯನ್ನಾಗಿ ಮಾಡುತ್ತೆ. ಶಾಂತೇಶ್ ಬಗ್ಗೆ ಅವ್ರ ಸಂಪರ್ಕ ಇಟ್ಕೊಂಡು ಅವ್ರನ್ನ ಇಂಟರ್ವ್ಯೂ ಮಾಡಿ ಅವ್ರು ಹೇಗಿದ್ರು ಇವತ್ತು ಹೇಗಿದ್ದಾರೆ ಅಂತ, ಹೇಗೆ ವಿವೇಕಾನಂದರ ಸಂಜೀವಿನಿ ಕೆಲಸ ಮಾಡುತ್ತೆ ಅಂತ ನಿಮ್ಮ ಎದುರುಗಡೆ ಒಬ್ಬರನ್ನ ಕೂಡಿಸಿದ್ದೀವಿ ನಾವು. ನಾನು ರವಿ ಎಕ್ಸಾಂಪಲ್ ಕೊಡಲ್ಲ, ಶಾಂತೇಶ್ ಎಕ್ಸಾಂಪಲ್ ಸಾಕು. ಇನ್ಯಾರ್ದು ವಿಲ್ಮಾ ರುಡಾಲ್ಫ್ನ ಎಕ್ಸಾಂಪಲ್ ಕೊಡಲ್ಲ, ಮೇಡಮ್ ಕ್ಯೂರಿನ್ ಎಕ್ಸಾಂಪಲ್ ಕೊಡಲ್ಲ. ಪುಸ್ತಕದಲ್ಲಿ ಸಿಗುತ್ತೆ, ಓದ್ಕೊಳ್ಳಿ. ಒಂದು ವಾರ ಉಪನ್ಯಾಸ ಮಾಡಬೇಕಾಗುತ್ತೆ ಎಕ್ಸಾಂಪಲ್ಸ್ ಎಲ್ಲ ಕೊಡ್ತಾ ಬಂದ್ರೆ. ಅದನ್ನು ಕೊಟ್ಟವರು ಹೀಗಾಗಿದ್ದಾರೆ. ಇವ್ರ ಮುಂದೆ ನಾನು ಅದೆಲ್ಲ ಎಕ್ಸಾಂಪಲ್ಸ್ ಕೊಟ್ಟಿದ್ದೀನಿ. ಇನ್ನು ಇವ್ರ ಎಕ್ಸಾಂಪಲ್ಸ್ ನೀವು ತಗೊಳ್ಳಿ. ಶಕ್ತಿ ಸಂಜೀವಿನಿ ಕೊಟ್ಟರು ವಿವೇಕಾನಂದರು. ಇನ್ನೇನ್ ಮಾಡಬೇಕು? ಅದೇ ವಿವೇಕಾನಂದರ ಚಿಂತನೆ ತಗೊಂಡವ್ರು ಯಾರ್ಯಾರು ಏನೆಲ್ಲ ಆಗಿದ್ದಾರೆ ಅದು ಎಲ್ರಿಗೂ ಯಾಕೆ ಸಿಗ್ತಾ ಇಲ್ಲ? ಬರೀ ಕೃಪಾಮಯಿ ಶಾರದಾಶ್ರಮ, ಬರೀ ರಾಮಕೃಷ್ಣಾಶ್ರಮಕ್ಕೆ ಸೇರಿದವರು ವಿವೇಕಾನಂದರು. ಉದ್ಧಾರವಾಗಬೇಕಾದ ಅಲ್ಲಿ ಬರೋ ಹುಡುಗರು ಮಾತ್ರನ? ಎಲ್ಲಾ ಶಾಲೆಗಳಿಗೆ ಬರೋ ಹುಡುಗರು, ಎಲ್ಲಾ ಕಾಲೇಜಿಗೆ ಬರೋ ಹುಡುಗರು ಉದ್ಧಾರವಾಗೋದು ಬೇಡವಾ? ಹೆತ್ತವರಿಗೆ ಇದೊಂದು ಕನ್ಸರ್ನ್ ಇಲ್ವಾ? ಹೆತ್ತವ್ರ ಕರ್ತವ್ಯ ಏನು? ಬರೀ 2 ಹೊತ್ತು ಊಟ ಕೊಟ್ಟು 2 ಬಟ್ಟೆ ಕೊಟ್ಬಿಟ್ಟು ಯಾವುದು ಶಾಲಾ ಕಾಲೇಜ್ ಸೇರಿಸಿ ಸುಮ್ಮನೆ ಕೂತ್ಕೊಂಡ್ಬಿಡೋದಾ? ಹುಡುಗಿ ಆದ್ರೆ, ವಯಸ್ಸಾದ್ರೆ ಯಾರಿಗೋ ಸಿಕ್ಕಿದವ್ರಿಗೆ ಒಬ್ರು ಮದುವೆ ಮಾಡ್ಬಿಡೋದು. ಹುಡುಗ ಆದ್ರೆ ಯಾವುದೋ ಒಂದು 100 ಜನರ ಕಾಲು ಹಿಡ್ಕೊಂಡು ನೌಕರಿ ಕೊಡಿಸ್ಬಿಡೋದು. ನಮ್ಮ ಜವಾಬ್ದಾರಿ ಮುಗೀತು. ವಾಟ್ ಅನ್ ಆಫುಲ್ ಪೇರೆಂಟಿಂಗ್, ವಾಟ್ ಅನ್ ಆಫುಲ್ ಪೇರೆಂಟಿಂಗ್ ಇಸ್ ದಿಸ್. ಇಂಥ ಪೇರೆಂಟಿಂಗ ಇಂಡಿಯಾಗೆ ಬೇಕಾಗಿದ್ದುದು. ಇಂಡಿಯನ್ ಪೇರೆಂಟ್ಸ್ ಹೀಗೆ ಬದುಕಿದ್ರ ಯಾವ ಮೂಲೆ ನೋಡ್ತೀರಿ ಇಂಡಿಯಾ ಸತ್ತು ಕೊಳಿತಾ ಇದೆ, ಸತ್ತು ಕೊಳಿತಾ ಇದೆ ಇಂಡಿಯಾ ದೇಶದ ಮೂಲೆ ಮೂಲೆ. ವಜ್ರದ ಗಣಿಗಳಲ್ಲಿ ನಾವು ಪಾರ್ಥೇನಿಯಂ ಗಿಡ ಬೆಳೀತಾ ಇದ್ದೇವೆ. ಭೂಮಿ ಒಳಗಡೆ ವಜ್ರ ಇದೆ, ಭೂಮಿ ಮೇಲ್ಗಡೆ ಮಣ್ಣಿದೆ. ಬೆಳೆದರೆ ಬೆಳೆ ಬರುತ್ತೆ, ಆಗದರೆ ವಜ್ರ ಸಿಗುತ್ತೆ. ಅಲ್ಲಿ ನಾವು ಪಾರ್ಥೇನಿಯಂ ಬೆಳೀತಾ ಇದ್ದೇವೆ. ಇಂಥ ಹೋಪ್ಲೆಸ್ ಕಂಟ್ರಿ, ಎಲ್ಲ ರಿಸೋರ್ಸಸ್, ಎಲ್ಲ ಸಂಪನ್ಮೂಲಗಳನ್ನು ಇಟ್ಟುಕೊಂಡು ಸಾಮಾನ್ಯರಂತೆ ಬದುಕ್ತಾ ಇರೋ ಕಂಟ್ರಿ. 14 ಲೋಕಗಳು ನೀವು ತಿರುಗಾಡ್ಕೊಂಡು ಬಂದರೂ ಸಿಗಲ್ಲ. ಭೂಲೋಕ ಬಿಡಿ, 14 ಲೋಕಗಳು ಇದೆ ಅಂತ ಹೇಳ್ತಾರೆ. ಒಂದ್ ವೇಳೆ ಇದ್ರೆ ಅಲ್ಲಿ ತಿರುಗಾಡ್ಕೊಂಡು ಬನ್ನಿ, ಸಿಗಲ್ಲ. ದಿಸ್ ಈಸ್ ಅನ್ ಆಫುಲ್ ಸಿಚುವೇಶನ್. ಆತ್ಮಹತ್ಯಾಕಾರಕವಾದ ಸನ್ನಿವೇಶ. ಯಾರೂ ಗಮನ ಕೊಡ್ತಾ ಇಲ್ಲ. ನಾನು ಗಮನ ಕೊಡ್ತೀನಿ, ಬಟ್ ಐ ಆಮ್ ನಾಟ್ ಅನ್ ಎಜುಕೇಶನ್ ಮಿನಿಸ್ಟರ್. ಯಾರಿಗೆ ಇದು ಈ ಪ್ರಾಬ್ಲಮ್ಸ್ ಇದೆ ಅಂತ ಅರ್ಥವೇ ಆಗಲ್ಲ ಅವ್ರಿಗೆ. ಅದಕ್ಕೆ ಪ್ರಾರಂಭದಲ್ಲಿ ಆವಾಗಲೇ ಹೇಳಿದ್ನಲ್ಲ, ಮೋಸ್ಟ್ ಇನ್ಕಾಂಪಿಟೆಂಟ್ ಪೀಪಲ್ ಆರ್ ಸಿಟ್ಟಿಂಗ್ ಇನ್ ರೆಸ್ಪಾನ್ಸಿಬಲ್ ಪೊಸಿಷನ್ಸ್. ಯಾಕೆ? ನೀವು ಓಟ್ ಹಾಕಿದಿರಲ್ಲ ಅಂತವ್ರಿಗೆ ಓಟ್ ಹಾಕಿ ದೊಡ್ಡವ್ರನ್ನ ಮಾಡಿದಿರಲ್ಲ. ಯಾರನ್ನು ದೊಡ್ಡವ್ರನ್ನ ಮಾಡಬೇಕು? ಈ ಕಲ್ಪನೆ ಇದೆಯಾ? ನಮ್ಮ ಜಾತಿಯವನಾಗಿದ್ರೆ ಸಾಕು, ಅವ್ರು ಶತಮೂರ್ಖ ಆಗಿರ್ಲಿ ಪ್ರಪಂಚದಲ್ಲಿ, ಹಾಕ ಅವನ ಓಟು. ಒಂದು ಕಡೆ ದೇಶ ಉದ್ಧಾರ ಆಗಬೇಕು, ಇನ್ನೊಂದು ಕಡೆ ದೇಶ ಹಾಳಾಗಬೇಕು ಅಂತ ಪ್ರತಿಜ್ಞೆ ಮಾಡಿರೋ ರೀತಿಯಲ್ಲಿ ಬದುಕುವಂತ ಬದುಕು ಹೇಗಾಗುತ್ತೆ? ಯು ಕೆನಾಟ್ ರಿಕನ್ಸೈಲ್ ಬಿಟ್ವೀನ್ ದೀಸ್ 2 ಕಾಂಟ್ರಡಿಕ್ಷನ್ಸ್. ಇಂಪಾಸಿಬಲ್. ಸ್ವಾಮೀಜಿ ಮಾತುಗಳು ಅಂದ್ರೆ ಏನದು? ಬುಲೆಟ್ ಕಡ್ಡಿನಲ್ಲಿ ಚುಚ್ಚಲ್ಲ, ಅದು ಬುಲೆಟ್ ಹೊಡೆಯುತ್ತೆ. ಅದು ಶಾಂತೇಶ ಕೇಳಿ ಹೇಳ್ತಾರೆ ಅವರು. ಇವತ್ತವರು ಇನ್ನು ನನ್ನ ಭವಿಷ್ಯ ಏನು ಅಂತ ಯೋಚನೆ ಮಾಡ್ಕೊಂಡು 6 ತಿಂಗಳು ಕಣ್ಣೀರು ಹಾಕಿದವರು. ಇನ್ನು ಮುಂದೆ ನನ್ನ ಭವಿಷ್ಯ ಏನು? ಆದ್ರೆ ಯಾವಾಗ ವಿವೇಕಾನಂದನೋ ಒಂದು ಇಂಜೆಕ್ಷನ್ ಒಳಗಡೆ ಹೋಯಿತು, ಇವತ್ತು ಹೇಗಿದ್ದಾರೆ ಗೊತ್ತಾ? ವರ್ಷಕ್ಕೆ 50 ಲಕ್ಷ ಇನ್ಕಮ್ ಟ್ಯಾಕ್ಸ್ ಕಟ್ತಾರೆ. ಎಷ್ಟು ಜನ ಇದ್ದಾರೆ? ನನ್ನ ಭವಿಷ್ಯ ಏನು ಅಂತ ಯೋಚನೆ ಮಾಡೋ ಹುಡುಗನಿಗೆ ವರ್ಷಕ್ಕೆ 50 ಲಕ್ಷ ಇನ್ಕಮ್ ಟ್ಯಾಕ್ಸ್ ಕಟ್ಟೋ ಸಾಮರ್ಥ್ಯ ಬಂದಿದ್ದು ಯಾರ್ದೋ ಕಾಲು ಹಿಡ್ಕೊಂಡು ಅನ್ಯಾಯ ಮಾಡಿ, ಅನಾಚಾರ ಮಾಡಿ, ಅಧರ್ಮ ಮಾಡಿ, ಮಾಡಬಾರದ್ದು ಮಾಡಿ ಅಲ್ಲ. ಧೀರನಂತೆ 2ನೇ ಹುಟ್ಟಿದ್ದಕ್ಕೆ ಆ 2ನೇ ಹುಟ್ಟುವುದನ್ನೇ ಇಂಡಿಯಾದಲ್ಲಿ ಎಜುಕೇಶನ್ ಅಂತ ಕರೆದಿದ್ದು. ದ್ವಿಜತ್ವಂ ಸಂಸ್ಕಾರಾತ್ ದ್ವಿಜ ಉಚ್ಯತೆ. 2ನೇ ಹುಟ್ಟನ್ನು ಕೊಡು. ಪ್ರತಿ ಮನುಷ್ಯನು 2ನೇ ಹುಟ್ಟು ಪಡ್ಕೊಂಡೇನು? ಯೋಗ್ಯರಾದ ಗುರುಗಳ ಹತ್ರ ಹೋಗು. ಇದಾರೆ, ಸಿಂಹದಂತ ಗುರುಗಳಿದ್ದಾರೆ. ಏನೋ ಅವ್ರು ಬದುಕಿರ್ಬೇಕಾ? ಶರೀರದಲ್ಲಿ ಮಾಂಸ ರಕ್ತ ಇಟ್ಕೊಂಡು ಓಡಾಡ್ಬೇಕು ಅವ್ರು ಇರ್ಬೇಕು ಅಂತಂದ್ರೆ. ಹಾಗಿದ್ರಿಂದ ರಕ್ತ ಮಾಂಸ ಇರೋರು ಕೋಟ್ಯಾಂತರ ಜನ ಇದ್ದಾರೆ. ಏನ್ ಪ್ರಯೋಜನ ಆಗಿದೆ ಅವರಿಂದ? ಯಾರಿಗೆ ಪ್ರಯೋಜನ ಆಗಿದೆ? ಥಾಟ್ಸ್ ರೂಲ್ ದಿ ವರ್ಲ್ಡ್, ಐಡಿಯಾಸ್ ರೂಲ್ ದಿ ವರ್ಲ್ಡ್. ಜಗತ್ತನ್ನ ಚಿಂತನೆಗಳು ಆಳುತ್ತವೆ. ಫ್ರೆಂಚ್ ಕ್ರಾಂತಿ ಯಾರು ಬಂದ್ರು? ಫ್ರೆಂಚ್ ರೆವಲ್ಯೂಷನ್ ಯಾರು ಮಾಡಿದ್ರು? ಚಿಂತನೆಗಳು. ರಷ್ಯನ್ ರೆವಲ್ಯೂಷನ್ ಯಾರು ಮಾಡಿದ್ರು? ಚಿಂತನೆಗಳು. ಚೈನೀಸ್ ರೆವಲ್ಯೂಷನ್ ಯಾರು ಮಾಡಿದ್ರು? ಚಿಂತನೆಗಳು. ಶಾಂತೇಶ್ ರೆವಲ್ಯೂಷನ್ ಯಾರು ಮಾಡಿದ್ರು? ಚಿಂತನೆಗಳು. ರವಿ ರೆವಲ್ಯೂಷನ್ ಯಾರು ಮಾಡಿದ್ರು? ಚಿಂತನೆ.
ಚಿಂತನೆ ಮನುಷ್ಯನಿಗೆ ಹೊಸ ಜನ್ಮ ಕೊಡುತ್ತೆ. ಅವನು ಎಜುಕೇಟೆಡ್ ಮ್ಯಾನ್. ದ್ವಿಜತ್ವಂ, ಎರಡನೇ ಹುಟ್ಟು. ಯಾವ ಮನುಷ್ಯ ಎರಡನೇ ಹುಟ್ಟು ಪಡ್ಕೊಳ್ಳಲ್ಲ ಅವನು ಆರ್ಯನಲ್ಲ. ಆರ್ಯ ಅಂದ್ರೆ ಇದು ಅರ್ಥ. ಯುರೋಪಿಯನ್ ಕಂಟ್ರೀಸ್ ಇಂದ ಬಂದರು ಅಂತಲ್ಲ. ಬರೆಯೋವನಿಗೆ ತಲೆಯಲ್ಲಿ ಏನಿದೆಯೋ ದೇವ್ರಿಗೆ ಗೊತ್ತು. ಅವನು ಬರೆದ ಪುಸ್ತಕದಲ್ಲಿ ಏನು ಪ್ರಿಂಟಿಂಗ್ ಪ್ರೆಸ್ಸು, ಆ ಪ್ರಿಂಟಿಂಗ್ ಮೆಷಿನ್ ನೀವೇನು ಕೊಟ್ಟರು ಪ್ರಿಂಟ್ ಮಾಡುತ್ತೆ. ಒಬ್ಬ ಮೂರ್ಖ ಏನು ಬರೆದ್ರು ಪೆನ್ ಬರೆಯುತ್ತೆ. ಆರ್ಯರು ಹೊರಗಡೆಯಿಂದ ಬಂದರು. ಎಂಥ ಮೂರ್ಖತನ ಈ ಮಾತು. ಯಾವ ದೇಶದಿಂದ ಬಂದಿರ್ರಿ, ಆ ದೇಶದವರು ಜೀನ್ಸು, ನಾರ್ತ್ ಇಂಡಿಯನ್ ಜೀನ್ಸು ಒಂದೇ ಇದೆಯಾ? ಇಷ್ಟು ಕಾಮನ್ ಸೆನ್ಸ್ ಬೇಡವಾ? ಪುಸ್ತಕ ಬರೆದವನು ಮೂರ್ಖನಿಗೆ ಇಷ್ಟು ಕಾಮನ್ ಸೆನ್ಸ್ ಬೇಡ? ವಾಟ್ ಎ ಹೈಟ್ ಆಫ್ ಇರ್ರೆಸ್ಪಾನ್ಸಿಬಿಲಿಟಿ. ಕೋಟ್ಯಾಂತರ ಮಕ್ಕಳಿಗೆ ಸುಳ್ಳು ಹೇಳ್ತೀರಿ, ಲಕ್ಷಾಂತರ ರೂಪಾಯಿ ಫೀಸ್ ತಗೊಂಡು, ಲಕ್ಷಾಂತರ ರೂಪಾಯಿ ಸಂಬಳ ತಗೊಂಡು. ಆರ್ಯ ಅಂದ್ರೆ ಏನರ್ಥ? ಸಂಸ್ಕೃತ ಬರುತ್ತೆ ನಿಮಗೆ? ದಕ್ಷಿಣ ಭಾರತದವರು ದ್ರಾವಿಡರು, ಉತ್ತರ ಭಾರತದವರು ಆರ್ಯರು. ರಾಸ್ಕ್ಯಾಲಿಟಿ ಅಟ್ ಇಟ್ಸ್ ಹೈಯೆಸ್ಟ್ ಪಾಯಿಂಟ್. ರಾಸ್ಕ್ಯಾಲಿಟಿ. ವಿನ್ಸ್ಟನ್ ಚರ್ಚಿಲ್ ಹೇಳಿದ್ರಂತೆ, ಬೈ ಡಿಕ್ಲೇರಿಂಗ್ ಇಂಡಿಪೆಂಡೆನ್ಸ್ ಟು ಇಂಡಿಯಾ ಯು ಆರ್ ಟ್ರಾನ್ಸ್ಫರಿಂಗ್ ಪವರ್ ಇನ್ ಟು ದಿ ಹ್ಯಾಂಡ್ಸ್ ಆಫ್ ರಾಸ್ಕಲ್ಸ್ ಅಂಡ್ ರೋಗ್ಸ್. ಆಳೋಗ್ ಬರುತ್ತೇನ್ರಿ ದೇಶ ಅವರಿಗೆ? ದೇ ಆರ್ ಆಲ್ ರಾಸ್ಕಲ್ಸ್ ಅಂಡ್ ರೋಗ್ಸ್. ಪ್ರೂವ್ ಮಾಡಿಬಿಡ್ತಾ ಇದೀವಲ್ಲ ನಾವು. ಎಸ್, ಎವ್ರಿ ಬಿಟ್ ಆಫ್ ಅಸ್ ಇಸ್ ರಾಸ್ಕ್ಯಾಲಿಟಿ. ಶರೀರದ ಒಂದೊಂದು ಇಂಚು ನಾವು ರಾಸ್ಕಲ್ಸೇ. ಪ್ರೂವ್ ಮಾಡೋದಕ್ಕೆ ಹೊರಟುಬಿಟ್ಟಿದೆಯಲ್ಲ ದೇಶ. ಹೀಗಾಗಿರ್ಬೇಕು ಈ ಇಂಡಿಯಾ. ಸುಮ್ಮನೆ ವಿವೇಕಾನಂದರು 3 ದಿನ ಹಗಲು ರಾತ್ರಿ ನಿದ್ದೆ ಕೆಟ್ಟು ಕನ್ಯಾಕುಮಾರಿಯಿಂದ ಅಳ್ತಾ ಕೂತರ. ಏನು ಬಂತು ಈ ದೇಶಕ್ಕೆ? ಏನಾಗಿದೆ ಈ ದೇಶಕ್ಕೆ? ಇದು ಅವರು 3 ದಿನ ಹಗಲು ರಾತ್ರಿ ಊಟ ನೀರು ಬಿಟ್ಟು ಕನ್ಯಾಕುಮಾರಿಯಲ್ಲಿ ಸುಡುವ ಬಿಸಿಲಿಗೆ ಕಣ್ಣೀರು ಹಾಕೊಂಡು ಯೋಚನೆ, ಮತ್ತೆ ನಾನು ಎತ್ತಬೇಕು, ಏನಾಯ್ತು ಅಂತ ಕಣ್ಣೀರು ಹಾಕೊಂಡು ಕೊಡೋ ಹೆಣ್ಣಂಗೆ ಅಲ್ಲ ವಿವೇಕಾನಂದರು. ನಾನು ಇದಕ್ಕೆ ರಿಪೇರಿ ಮಾಡ್ತೀನಿ, ನಾನು ಇದನ್ನು ಉದ್ಧಾರ ಮಾಡ್ತೀನಿ, ನಾನು ಇದನ್ನು ರಿಪೇರ್ ಮಾಡ್ತೀನಿ. ಇದು ಬೇಕಾಗಿರೋದು. ಪ್ರಾಬ್ಲಮ್ಸ್ ಇದೆ ಅಂತ ಹೇಳ್ಕೊಂಡು ಸುಮ್ಮನೆ ಕೊಡೋದಲ್ಲ. ಯು ಹ್ಯಾವ್ ಟು ರಿಮೂವ್ ದಿ ಪ್ರಾಬ್ಲಮ್, ಗಿವ್ ಅ ಸೊಲ್ಯೂಷನ್ ಟು ದಿ ಪ್ರಾಬ್ಲಮ್, ರಿಪೇರ್ ದಿ ಪ್ರಾಬ್ಲಮ್, ಸೆಟ್ ರೈಟ್ ದಿ ಥಿಂಗ್ಸ್. ಇದನ್ನ ದೇಶದ ಮೂಲೆ ಮೂಲೆಯಲ್ಲೂ ಈ ಸಂದೇಶ ಹರಡಬೇಕು. ಅದಕ್ಕೆ ಕೆಲವು ಜನ ತಯಾರಾಗಬೇಕು. ಕಾಲೇಜುಗಳಲ್ಲಿ, ಶಾಲೆಗಳಲ್ಲಿ, ಮನೆಗಳಲ್ಲಿ, ಓಣಿಗಳಲ್ಲಿ ಶಕ್ತಿಯುತವಾದ ಸಂದೇಶಗಳು ರಾಶಿ ರಾಶಿ ಬಿದ್ದಿದೆಯಲ್ಲ ಇಂಡಿಯಾದಲ್ಲಿ. ಹಂಚೋದಕ್ಕಾಗೋದಿಲ್ಲ ನಮ್ಮ ಕೈನಲ್ಲಿ. ಪುಣ್ಯಾತ್ಮರು ಯಾರು ಅತ್ಯಂತ ಶಕ್ತಿ ಲಕ್ಷ ವರ್ಷಗಳ ಹಿಂದೆ ಒನ್ ವರ್ಡ್ ದಟ್ ಬರ್ಸ್ ಔಟ್ ಲೈಕ್ ಎ ಬಾಂಬ್ ಶೆಲ್ ಫ್ರಮ್ ಎವ್ರಿ ಪೇಜ್ ಆಫ್ ಉಪನಿಷತ್ಸ್ ಈಸ್ ಫಿಯರ್ಲೆಸ್ನೆಸ್. ಅಭಿಹಿ, ಹೆದರಬೇಡ, ಏನ್ ಬೇಕಾದ್ರೂ ಮಾಡಬಲ್ಲೆ ನೀನು, ಹೆದರಬೇಡ. ದಿ ಓನ್ಲಿ ಲಿಟರೇಚರ್ ಇನ್ ದಿ ಹೋಲ್ ವರ್ಲ್ಡ್ ದಟ್ ಸ್ಪೀಕ್ಸ್ ಆಫ್ ಸ್ಟ್ರೆಂಗ್ತ್, ದಟ್ ಸ್ಪೀಕ್ಸ್ ಆಫ್ ಫಿಯರ್ಲೆಸ್ನೆಸ್ ಈಸ್ ಉಪನಿಷತ್ಸ್. ಆ ಉಪನಿಷತ್ತುಗಳ ಬಗ್ಗೆ ಕನಿಷ್ಠ ಕಲ್ಪನೆ ಇದೆಯಾ ನಮಗೆ? ಕನಿಷ್ಠ ಕಲ್ಪನೆ. ನಿರುಪಯೋಗಿ ಪುಸ್ತಕಗಳನ್ನು ಓದಿ ಯಾರು ಉದ್ಧಾರ ಆಗಿದ್ದಾರೆ? ಏನು ಯೋಗ್ಯತೆ ಇದೆ ಆ ಪುಸ್ತಕಗಳನ್ನು ಓದಿದವರಿಗೆ? ವರ್ಷಕ್ಕೆ 50 ಲಕ್ಷ ಇನ್ಕಮ್ ಟ್ಯಾಕ್ಸ್ ಕಟ್ಟೋರು ಆಗಿದ್ದಾರೆ ಅವರು. ವರ್ಷಕ್ಕೆ 50 ಲಕ್ಷ ಲಂಚ ತಗೊಳ್ಳೋರಾಗಿದ್ದಾರೆ. ವಾಟ್ ಈಸ್ ದ ಟ್ರಾನ್ಸ್ಫಾರ್ಮೇಶನ್ ಯು ಹ್ಯಾವ್ ಬ್ರಾಟ್ ಅಬೌಟ್ ಇನ್ ಯುವರ್ ಬೀಯಿಂಗ್? ನಿನ್ನ ವ್ಯಕ್ತಿತ್ವದಲ್ಲಿ 2ನೇ ಹುಟ್ಟು ಬಂತ? 2ನೇ ಸಲ ಹುಟ್ಟಿದ್ಯಾ? ಆ 1ನೇ ಸಲ ಹುಟ್ಟಿರೋ ಮೂರ್ಖನಾಗಿ ಬದುಕ್ತಾ ಇದೆಯಾ? ಏನಾಗಿದೆ ನಿನ್ನ ಜೀವನದಲ್ಲಿ? 2ನೇ ಹುಟ್ಟು ಬಂತ? ಭವಿಷ್ಯದ ಏನಪ್ಪ ಭವಿಷ್ಯ ಅಂತ ಇದ್ದವನು 800 ಜನರಿಗೆ ಭವಿಷ್ಯ ಕೊಡ್ತೀನಿ ಅನ್ನೋ ವ್ಯಕ್ತಿ ಆದ್ನ. ಶಾಂತೇಶ್ 800 ಜನರಿಗೆ ಭವಿಷ್ಯ ಕೊಟ್ಟಿದ್ದಾರೆ. 800 people work under him. ಏನಪ್ಪ ಜೀವನದಲ್ಲಿ ಏನಾಗ್ತೀಯ? ಡಾಕ್ಟರ್, ಇಂಜಿನಿಯರ್. ಒಂದು ಹುಡುಗಿ ಹೇಳಿದ್ರು ಡಾಕ್ಟರ್ ಆಗ್ತೀನಿ. ನಾನು ಹೇಳಿ, ವೈ ಡು ಯು ಬಿಕಮ್ ಎ ಡಾಕ್ಟರ್? ಯು ಸ್ಟಾರ್ಟ್ ಎ ಮೆಡಿಕಲ್ ಕಾಲೇಜ್ ಅಂಡ್ ಪ್ರೊಡ್ಯೂಸ್ hundreds of doctors every year. ವೈ ಡು ಯು ಬಿ ಎ ಡಾಕ್ಟರ್? ಒಂದು ಮೆಡಿಕಲ್ ಕಾಲೇಜ್ ಕಟ್ಟು, ಹಿಡಿಸ್ತಾ ಒಳಗೆ. ಓಕೆ ಫೈನ್ ಸ್ವಾಮೀಜಿ, ನಾನೊಂದು ಮೆಡಿಕಲ್ ಕಾಲೇಜ್ ಕಟ್ತೀನಿ. ನೀನು ಮೆಡಿಕಲ್ ಕಾಲೇಜ್ ಯಾಕೆ ಕಟ್ತೀಯ? You be the Secretary of Medical Education and you improve hundreds of medical colleges that are already there in existence. ಈಗಾಗಲೇ ಇರೋ 100 ಕಾಲೇಜುಗಳನ್ನ ಇಂಪ್ರೂವ್ ಮಾಡುವ ಹೆಲ್ತ್ ಸೆಕ್ರೆಟರಿ ಆಗು, ಮೆಡಿಕಲ್ ಎಜುಕೇಶನ್ ಸೆಕ್ರೆಟರಿ, ಡೋ AS. ಯಾವಾಗಲೂ ನಾವು ಮೊದಲನೇದಾಗಿ ನಾವು ತಿಳ್ಕೊಳ್ಬೇಕಾಗಿರೋದು ಎಂತಹ ಸೌಭಾಗ್ಯವಂತ ನಾನು. ಯಾಕೆ? ಮೊದಲನೇದಾಗಿ ನಾನು ಮನುಷ್ಯ ಜನ್ಮ ಇದೆ ನನಗೆ. ಒಬ್ಬ ಮನುಷ್ಯ ಬುದ್ಧ 600-700 ವರ್ಷಗಳ ಕಾಲ ಇಡೀ ಏಷ್ಯಾ ಖಂಡವನ್ನೇ ಬದಲಾವಣೆ ಮಾಡ್ದ, ಸ್ವರ್ಗ ಮಾಡಿಬಿಟ್ಟು. ಒಬ್ಬ ಮನುಷ್ಯ ಬುದ್ಧ
ಒಬ್ಬ ಮನುಷ್ಯ 700 ವರ್ಷಗಳ ಕಾಲ ಅರ್ಧ ಪ್ರಪಂಚವನ್ನು ಚೇಂಜ್ ಮಾಡಿದ. ಬುದ್ಧ ಹೇಳ್ದ, ಆಲ್ ಕ್ಯಾನ್ ಎಂಟರ್ ಇಂಟು ಬುದ್ಧಹುಡ್, ನೀವು ಯಾರು ಬೇಕಾದರೂ ಬುದ್ಧರಾಗಬಹುದು. ಈ ಮಾತುಗಳೆಲ್ಲ ಏನಕ್ಕೆ ಮಾಡಿದ್ದಾರೆ? ಯಾತಕ್ಕೆ ಈ ಮಾತುಗಳೆಲ್ಲ ಹೇಳಿದ್ದಾರೆ? ಈ ಮಾತುಗಳು ಪುಸ್ತಕದಲ್ಲಿ ಯಾಕೆ ಪ್ರಿಂಟ್ ಮಾಡಿದ್ದಾರೆ? ನನ್ನಂತವರು ಈ ಮಾತುಗಳು ನಿಮ್ಮ ಮುಂದೆ ಯಾಕೆ ಹೇಳ್ತಾರೆ? ಸುಮ್ಮನೆ ಒಂದು ಅರ್ಧ ಗಂಟೆ ಬಂದಿದ್ದೀರಿ ನೀವು, ಸುಮ್ಮನೆ ಏನಾದ್ರು ಹೇಳಬೇಕಾಗಿದೆ ಅಂತ ಹೇಳ್ತಾ ಇದೀವಾ? ಇದನ್ನೆಲ್ಲ ಇದ್ರ ಬಗ್ಗೆ ಕಲ್ಪನೆ ಬೇಡವಾ? ಇಷ್ಟು ವರ್ಷ ನಾನು ಈ ಮಾತುಗಳು ಕೇಳ್ತಾ ಇದ್ದೀನಿ, ಏನ್ ಚೇಂಜ್ ಆದೆ ಅಂತ ನಾವು ಕೇಳ್ಕೊಳ್ಳೋ ಬೇಡುವ ಪ್ರಶ್ನೆ? ಚೇಂಜ್ ಆಗೋದೇ ಇಲ್ಲ, ನಾವು ಹೀಗೆ ಇರ್ತೀವಿ ಅಂತ ಅನ್ಕೊಂಡ್ಬಿಟ್ಟು. ಇದೆಲ್ಲ ಒಂದು ಹಿಪ್ನಾಟಿಸಮ್. ಇಡೀ ಇಂಡಿಯಾನೇ ಈ ಹಿಪ್ನಾಟಿಸಮ್ ಒಳಗಾಗಿದೆ. ನಾವು ಸ್ವಲ್ಪ ಜಾಸ್ತಿ ಒಳಗಾಗಿದ್ದೀವಿ. ಕರ್ನಾಟಕದವರು, ಉತ್ತರ ಕರ್ನಾಟಕ ನಾವು ಸ್ವಲ್ಪ ಜಾಸ್ತಿ ಒಳಗಾಗಿ, ಇಡೀ ಇಂಡಿಯಾನೇ ಈ ಹಿಪ್ನಾಟಿಸಮ್ ಒಳಗಾಗಿದೆ. ನಾವು ಹೀಗೇನೇ ಬದುಕೋದಕ್ಕಿದ್ದೀವಿ. ಇಂಡಿಯನ್ಸ್ಗೆ ಮಾತ್ರ ಈ ಕಾಯಿಲೆ ಇದೆ. ಇಂಡಿಯನ್ಸ್ಗೆ ಮಾತ್ರ ನಾವು ಸಾಮಾನ್ಯರು, ನಮ್ಮ ಕೈನಲ್ಲಿ ಏನಾಗುತ್ತೆ, ಏನಾಗದವ್ರು ನಾವು. 84% ತಗೊಂಡಿರೋ ಹುಡುಗಿ ಫಿಸಿಕ್ಸ್ MSc ನಲ್ಲಿ ಪೊಲೀಸ್ ಕೆಲಸಕ್ಕೆ ಹೋಗ್ತಾಳೆ ಅಂತಂದ್ರೆ ಏನ್ ಮಾಡ್ಬೇಕು ಅವಳಿಗೆ? ಅವಿವೇಕಿ ಅಮೆರಿಕಾಗೆ ಹೋಗಿ PhD ಮಾಡಿ ಯಾವುದಾದ್ರೂ ರೆಪ್ಯೂಟೆಡ್ ಯೂನಿವರ್ಸಿಟಿನಲ್ಲಿ ಪ್ರೊಫೆಸರ್ ಆಗಿ ಅಥವಾ ಒಂದು ಸೈಂಟಿಸ್ಟ್ ಆಗ್ಬೋದಾದವಳನ್ನು ಏನು? ಆ ಟ್ರೈನ್ ಬರೋಕ್ಕಿಂತ ಮುಂಚೆ ಹೋದ್ಮೇಲೆ ಆ ಸಿಗ್ನಲ್ ಲೈಟ್ ಚೇಂಜ್ ಮಾಡೋ ಪೊಲೀಸ್ ಆಗ್ತಾ ಇದೆಯಲ್ಲ. ಶಿ ಡಸಂಟ್ ವಾಂಟ್ ಟು ಡೂ ಎನಿಥಿಂಗ್. ಗೌರ್ಮೆಂಟ್ ಜಾಬ್. ಯು ಕ್ಯಾನ್ ಬಿ ಅ ರ್ಯಾಟ್ ದಟ್ ವಿಲ್ ಎರೋಡ್ ಆಲ್ ಗೌರ್ಮೆಂಟ್ ಬಿಲ್ಡಿಂಗ್ಸ್. ಯು ಆರ್ ಹ್ಯಾಪಿ ವಿತ್ ದಟ್. ಗೌರ್ಮೆಂಟ್ ಬಿಲ್ಡಿಂಗ್ಗಳನ್ನ ತೂತು ಮಾಡುವ ಒಂದು ಇಲಿ ಆದ್ರೂ ಪರವಾಗಿಲ್ಲ, ಗೌರ್ಮೆಂಟ್ ಅನ್ನೋ ಪದ ನಮ್ಮ ಪಕ್ಕ ಇರಬೇಕು. ಆತ್ಮಹತ್ಯೆ ಅಂದ್ರೆ ಆತ್ಮಹತ್ಯೆಗೆ ಒಂದು ರೂಪ ಮಾತ್ರ ಅಲ್ಲ, 1000 ರೂಪ ಅಂತ ನನಗೆ ಗೊತ್ತಾಯ್ತು. ಈ ಜನರನ್ನೆಲ್ಲ ನೋಡ್ತಾ ಇದ್ರೆ ಆತ್ಮಹತ್ಯೆಗೆ 1000 ರೂಪ ಇದೆ. 1000 ರೂಪ ಇದೆ ಆತ್ಮಹತ್ಯೆಗೆ. ಬದುಕಿರೋರೇ ಎಷ್ಟೋ ಜನ ಆತ್ಮಹತ್ಯೆ ಮಾಡ್ಕೊಂಡಾಯ್ತು, ಆದ್ರೆ ಉಸಿರಾಡ್ತಾ ಇದ್ದಾರೆ ಅಂತ ಸುಮ್ಮನೆ ಇದ್ದಾರೆ ಅಷ್ಟೇ. ಎರಡನೇ ಹುಟ್ಟುವ ಸಾಮರ್ಥ್ಯ ಪ್ರತಿಯೊಬ್ಬರಿಗೂ ಇದೆ. ಉಪನಿಷತ್ತುಗಳಲ್ಲಿ ಇಂಥದ್ದು ಎಕ್ಸಾಂಪಲ್ಸ್ ಬರುತ್ತೆ. ಅವ್ರು ಹೇಳಿದ್ದಷ್ಟೇ ಅಲ್ಲ, ಎಕ್ಸಾಂಪಲ್ಸ್ ಬರುತ್ತೆ. ಸತ್ಯಕಾಮ ಅಂತ ಒಬ್ಬ ವ್ಯಕ್ತಿ ಬರ್ತಾನೆ. ಅವರ ಅಪ್ಪ ಯಾರು ಅಂತ ಗೊತ್ತಿರ್ಲಿಲ್ಲ. ನಾನು ಅಷ್ಟೇ ಹೇಳೋದು, ಮಿಕ್ಕಿದ್ ನೀವು ಅರ್ಥ ಮಾಡ್ಕೊಳ್ಳಿ. ಆದ್ರೆ ಇವತ್ತು ಅವನು ಮಹರ್ಷಿ, ದೊಡ್ಡ ವಿಜ್ಞಾನಿ, ಅದ್ಭುತವಾದ ವಿಚಾರಗಳನ್ನು ಕಂಡು ಹಿಡಿದಿದ್ದಾನೆ. ಅವನೊಬ್ಬ ಮಹರ್ಷಿ. ಈ ಋಷಿ ಅಂತಂದ್ರೆ ಈ ವಿಜ್ಞಾನಿಗಳು ನಾಚ್ಕೋಬೇಕು, ಅಂತ ಅದ್ಭುತವಾದ ವಿಜ್ಞಾನಿಗಳವರು ಅಂತ. ಇದು ಕೂಡ ನಮ್ಗೆ ಗೊತ್ತಿರಲ್ಲ. ಕ್ವಾಂಟಮ್ ಫಿಸಿಕ್ಸ್, ಸೈನ್ಸ್ ಸ್ಟೂಡೆಂಟ್ಸ್ ಇದ್ದಾರೆ ಇಲ್ಲಿ? ಸೈನ್ಸ್ ಸ್ಟೂಡೆಂಟ್ಸ್ ಇದ್ರೆ ಗೊತ್ತಾಗುತ್ತೆ ನಮಗೆ. ದೇರ್ ಇಸ್ ವಾಟ್ ಈಸ್ ಕಾಲ್ಡ್ ಎಸ್ ಕ್ವಾಂಟಮ್ ಫಿಸಿಕ್ಸ್. There is what is called as uncertainty principle put forth by Heisenberg, a great disciple of Niels Bohr, who gave some idea about atomic structure. Orbitals concept ಕೊಟ್ಟವರು ನೀಲ್ ಬೋರ್. ಐನ್ಸ್ಟೈನರ್ಗೆ ಈಕ್ವಲ್ ಆಗಿರ್ತಕ್ಕಂಥ ವಿದ್ಯಾರ್ಥಿ. ಅವರ ಶಿಷ್ಯ ಹೈಸೆನ್ಬರ್ಗ್ ಅನ್ನೋರು ಕ್ವಾಂಟಮ್ ಫಿಸಿಕ್ಸ್ ನಲ್ಲಿ ಅನ್ಸರ್ಟಿನಿಟಿ ಪ್ರಿನ್ಸಿಪಲ್ ಅಂತ ತಂದ್ರು. ಯಾವ ವಿಜ್ಞಾನಿಗೂ ಕೂಡ ಅದನ್ನ ಐನ್ಸ್ಟೈನ್ಗೆ ಒಪ್ಪಿಸೋದಕ್ಕಾಗಲಿಲ್ಲ. ಅದನ್ನು ಒಪ್ಪುವಂತೆ ಮಾಡೋದಕ್ಕೆ ಕೊನೆಗೆ ಅವರಿಗೆ ಸಹಾಯ ಮಾಡಿದ್ದು ಭಾರತೀಯ ವೇದಾಂತ ಅಥವಾ ಉಪನಿಷತ್. ರವೀಂದ್ರನಾಥ ಟ್ಯಾಗೋರ್ಗೆ ಅವನು ಬಂದು ಹೇಳಿದ, ಈ ತರ ಪ್ರಾಬ್ಲಮ್ ಆಗಿದೆ ಸರ್, ಏನ್ ಮಾಡೋದು, ನನಗೇನು ದಿಕ್ತೋಚ್ತಾ ಇಲ್ಲ, ಯುರೋಪ್ನಲ್ಲಂತೂ ಪರಿಹಾರ ಸಿಗ್ತಾ ಇಲ್ಲ, ನಿಮ್ ಕಡೆಯಿಂದ ಸಿಗುತ್ತಾ? ಟ್ಯಾಗೋರ್ ಹೇಳಿದ್ರು, ನೀವು ಈಗ ನಿಜವಾದ ಫಿಸಿಕ್ಸ್ ಕಂಡು ಹಿಡಿತಾ ಇರೋದು, ಇದು ನಿಜವಾದ ಫಿಸಿಕ್ಸ್. ನಮ್ಮಲ್ಲಿ ಮಾಯಾ ಥಿಯರಿ ಅಂತಿದೆ, ಮಾಯಾ ಸಿದ್ಧಾಂತ ಅಂತಿದೆ, ಅದೇ ಈಗ ನೀವು ಹೇಳ್ತಾ ಇದ್ದೀರಿ. ಇಷ್ಟು ದಿವಸ ನೀವು ಬೇರೆ ಹೇಳಿದ್ರಿ, ಇವಾಗ ಹೇಳ್ತಾ ಇದ್ದೀರಿ. ಯು ಹ್ಯಾವ್ ಎ ಹೋಲ್ ಲಾಟ್ ಆಫ್ ಇನ್ಫಾರ್ಮೇಶನ್, ಲಿಟ್ರೇಚರ್ ಟು ಬ್ಯಾಕ್ ಯು ಅಪ್. ಡೋಂಟ್ ವರಿ, ಇಟ್ ಇಸ್ ನೌ ಯು ಆರ್ ನಾಕಿಂಗ್ ಅಟ್ ದಿ ರೈಟ್ ಡೋರ್ಸ್ ಆಫ್ ಫಿಸಿಕ್ಸ್. ಫಿಸಿಕ್ಸ್ ನ ನಿಜವಾದ ಡೋರ್ ತಟ್ತಾ ಇರೋದು ಈಗ ನೀವು. ಅನ್ಸರ್ಟಿನಿಟಿ ಅಂಡ್ ಮಾಯಾ ಫಿಲಾಸಫಿ ಬಂದಿದ್ದು ಯಾವಾಗ? ಕೃಷ್ಣನೇ ಹೇಳ್ತಾನೆ ಗೀತೆಯಲ್ಲಿ, ಅದನ್ನು ಋಗ್ವೇದದಲ್ಲಿದೆ ಮಾಯಾ ಅಂದ್ರೆ ಏನು ಅಂತ. ಯಾವ ಕಾಲದ್ದು? ನಿನ್ನೆ ಮೊನ್ನೆ ನೀವು ಕಂಡು ಹಿಡಿತಾ ಇದ್ದೀರಿ ಇದನ್ನ. ಆ ಋಷಿಗಳಿಗೆ ಸೈನ್ಸ್ ಗೊತ್ತಿರ್ಲಿಲ್ವಾ? ಹಾಗಾದ್ರೆ ಇವತ್ತಿನ ಫಿಸಿಕ್ಸ್ ಕಿಂಡರ್ ಗಾರ್ಟನ್ ಮಕ್ಕಳು ನಾವು ಯಾವತ್ತೋ ಕಂಡು ಹಿಡಿದು ಬಿಸಾಕಿದೀವ್ರಿ ಅಂತ ಹೇಳ್ತಾ ಇಲ್ವಾ ಇಂಡೈರೆಕ್ಟ್ ಆಗಿ ಅವರು? ಇಂಡಿಯಾ ಹಿಪ್ನೋಟೈಸ್ ಆಗ್ಬಿಟ್ಟಿದೀಯ ನೀನು. ನಮ್ಮ ಕೈಲಿ ಏನಾಗುತ್ತೆ, ನಾವು ಸಾಮಾನ್ಯರು 84% ಬಂದಿದ್ರೆ ಏನೋ ಪೊಲೀಸ್ ಕೆಲಸ ಸಿಗುತ್ತಲ್ಲ, ಗೌರ್ಮೆಂಟ್ ಕೆಲಸ, ಪೊಲೀಸ್ ಕೆಲಸ, ತಿಂಗಳಿಗೊಂದು 4-5-10 ರೂಪಾಯಿ ಬರುತ್ತಲ್ಲ, ಅಷ್ಟು ಯೋಗ್ಯತೆ ನನಗಿದೆಯಾ? 10,000 ರೂಪಾಯಿ ಅಂದ್ರೆ ಏನು? ಆತ್ಮಹತ್ಯೆ ಅಲ್ವಾ ಇದು? ಆತ್ಮಹತ್ಯೆ ಅಲ್ಲ. ಹಾಳಾಗಬೇಕು, ಬೀಳ್ಬೇಕು, ಏಳಬಾರದು ಅಂತ ಪ್ರತಿಜ್ಞೆ ಮಾಡಿರೋರು ಮುಂದೆ ವಿವೇಕಾನಂದರು ಏನ್ ಮಾಡೋಕ್ಕಾಗುತ್ತೆ? ನಾವು ಉದ್ಧಾರ ಆಗಲೇಬಾರದು ಅಂತ ಪ್ರತಿಜ್ಞೆ ಮಾಡಿ ನಮ್ಮನ್ನು ಯಾರು ಉದ್ಧಾರ ಮಾಡ್ತಾ ಇಲ್ಲ ಅಂದ್ರೆ ಏನ್ ಮಾಡ್ಬೇಕು? ಉತ್ತರಾಖಂಡಕ್ಕೆ ತಗೊಂಡು ಹಾಕ್ಬೇಕು. ನೋಡಿ, ಪರಿಹಾರ ಇದೆ ನಿಮಗೆ. ನೆನ್ನೆ ಮೊನ್ನೆ ಒಂದು ಪರಿಹಾರ ಹುಡುಕಿದೀವಿ ಅಂತ. ಎಷ್ಟು ನಿದ್ದೆ ಮಾಡಬೇಕು ಇಂಡಿಯಾ ನೀನು? ಎಷ್ಟು ನಿದ್ದೆ ಮಾಡಬೇಕು?
ನಿನ್ನ ಕುಂಭಕರ್ಣ ನಾಚ್ಕೊಳ್ತಿದ್ದ ನಿನ್ನ ಮುಂದೆ. ಇಷ್ಟ ನೀನು ನಿದ್ದೆ ಮಾಡಬೇಕಾಗಿರೋದು. ನಿಂಗೆ ಎಲ್ಲಿಂದ ಬರುತ್ತೆ ಈ ನಿದ್ದೆ? ಯಾಕೆ? ಹೊರ ಪ್ರಪಂಚ ನಾವು ನೋಡಿಲ್ಲ, ಜಪಾನ್ ಅಮೆರಿಕ ನಾವು ನೋಡಿಲ್ಲ. ವಿವೇಕಾನಂದ ಹೇಳ್ತಾ ಇದ್ದಾರೆ, ನನ್ನ ಹತ್ರ ಸಾಕಷ್ಟು ದುಡ್ಡು ಇದ್ದಿದ್ರೆ ಈ ದೇಶದ ಪ್ರತಿ ಯುವಕ ಯುವತಿಯನ್ನ ಜಪಾನ್ ಅಮೆರಿಕಗಳಿಗೆ ಕಳಿಸ್ತಿದ್ದೆ. ನೋಡ್ಕೊಂಡು ಬರ್ರಿ ಪ್ರಪಂಚ ಹೇಗೆ ಹೊರಟಿದೆ, ನಿಮ್ಗೇನು ಲತ್ತೆ ಬಡ್ದಿದೆಯಾ, ಹೋಗಿ ನೋಡ್ಕೊಂಡು ಬರ್ರಿ ಅಂತ ಹೇಳ್ತಿದ್ದೆ ಅಂತ ಹೇಳ್ತಾರೆ ವಿವೇಕಾನಂದರು. ನನಗೂ ಅಷ್ಟೇ, ಏನಾದರೂ ಒಂದು ಕೋಟ್ಯಾಂತರ ರೂಪಾಯಿ ಸಿಕ್ಬಿಟ್ರೆ ಒಂದಷ್ಟು ಜನ ಯುವಕರನ್ನೆಲ್ಲ ಜಪಾನ್ ಅಮೆರಿಕ ಹೋಗಿ ಒಂದೊಂದು ತಿಂಗಳು ಇಡಿಸಿ, ದೇಶ ಅಂದ್ರೆ ಹಿಂಗಿರುತ್ತೋ, ನಿಮ್ಮ ಊರುಗಳು ಹೇಗೆ ಇಟ್ಕೊಂಡಿದ್ದೀನಿ ಸ್ವಲ್ಪ ನೋಡ್ರಿ ಅಂತ ಹೇಳಿ ತೋರಿಸ್ಬಿಟ್ಟು ಕರ್ಕೊಂಡು ಬರ್ಬೋದು. ಸೌಭಾಗ್ಯ ಇದು ಮಾನವ ಜನ್ಮ. ಯಾಕೆ? ಎರಡನೇ ಜನ್ಮ ತಗೊಳ್ಳೋದಕ್ಕೆ ಸಿಂಹದ ಕೈಯಲ್ಲಾಗಲ್ಲ, ಹುಲಿ ಕೈಯಲ್ಲಾಗಲ್ಲ, ನಾವು ತಗೋಬಹುದು. ಯೋಗ್ಯರಾದ ಗುರುಗಳನ್ನು ಅಪ್ರೋಚ್ ಮಾಡಿ, ಉತ್ತಿಷ್ಠತ, ಎದ್ದು ನಿದ್ದೆಯಿಂದ ಎದ್ದು, ಅದಕ್ಕೆ ಆ ಹಾಡು ಹಾಡಿದ್ದಾಗಲೇ, ಉತ್ತಿಷ್ಠತ ಜಾಗ್ರತ ಪ್ರಾಪ್ಯವರ ನಿಬೋಧತ, ಯೋಗ್ಯರಾದ ಗುರುಗಳನ್ನು ಅಪ್ರೋಚ್ ಮಾಡು. ಎಷ್ಟು ಕಷ್ಟಗಳಿದ್ರೂ ಕೂಡ ಹರಿದು ಕಿತ್ತು ಬಿಸಾಕಿ ಮುಂದೆ ನುಗ್ಗು. ಗುರಿ ಸೇರುವವರೆಗೆ ನಿಲ್ಲದಿರು, ಗುರಿ ಮುಟ್ಟುವವರೆಗೆ ನಿಲ್ಲದಿರು. ಏನು ಗುರಿ? ಸಂಕಲ್ಪ ಮಾತ್ರದಿಂದ ನಾನು ಅಂದ್ಕೊಂಡಿದ್ದು ಈ ಪ್ರಪಂಚದಲ್ಲಿ ಆಗ್ಬೇಕು, ಆ ಮಟ್ಟಕ್ಕೆ ನಾನು ಮುಟ್ಟಬೇಕು. ಜೀವನದ ಗುರಿ ಏನು? ಭಾರತೀಯರೇನು ಹೇಳ್ತಾರೆ? ಉಪನಿಷತ್ ಏನು ಹೇಳುತ್ತೆ ಜೀವನದ ಗುರಿ ಏನು? ಯಾವುದನ್ನು ಹೇಳಲಿಲ್ಲ ಉಪನಿಷತ್. ಯಾವ ಮ್ಯಾಟರ್ ಬಿಟ್ಟಿದೆ ಹೇಳಿದೆ? ಬೇರೆ ಯಾರು ಹೇಳಿದ್ದಾರೆ? ಜೀವನದ ಅವಶ್ಯಕವಾದ ಪ್ರತಿ ಅಂಶವನ್ನು ಇಷ್ಟು ಕರಾರುವಾಕ್ಕಾಗಿ, ವೆಲ್ ಡಿಫೈನ್ಡ್ ಆಗಿ ಈ ಜಗತ್ತಿನ ಯಾವ ಲಿಟ್ರೇಚರ್ ಹೇಳಿದೆ? ಅವ್ರು ಹೇಳಿರೋದನ್ನೇ ನೀವು ಆಮೇಲೆ ಹೇಳಿರ್ಬೋದು. ನೀವು ಹೊಸದಾಗಿ ಹೇಳ್ದಂಗಲ್ಲ, ನೀವು ಹೇಳಿದ್ರು ಅಂತ ಲೆಕ್ಕಕ್ಕೆ ಬರಲ್ಲ. ನಾನು ಹೇಳಿದ್ದು ನೀವು ಹೇಳಿದ್ರೆ ಅದರ ಇನ್ವೆಂಟರ್ ನೀವಲ್ಲ. ಏನು ಜೀವನದ ಗುರಿ? ಜಗತ್ತಿನಲ್ಲಿ ನೀವು ಎಲ್ಲೂ ಕಾಣಲ್ಲ, ಅಷ್ಟು ವೈಜ್ಞಾನಿಕವಾದ ಗುರಿ ಇಟ್ಟಿದ್ದಾರೆ. ಏನು ಬೇಕಾದ್ರೂ ನಿನ್ನ ಗುರಿ ಆಗಿರಲಿ ಅಂತ ಹೇಳ್ತಾರೆ. ನಿನ್ನ ಗುರಿ ಏನ್ ಬೇಕಾದ್ರೂ ಆಗಿರ್ಲಿ. ಶಾಂತೇಶ್ ತರ ಹೋಟೆಲ್ ಉದ್ದಿಮೆ ಮಾಡ್ತೀರಾ, ರಾಜು ತರ ಟಾಟಾ ಇಂಡಸ್ಟ್ರೀಸ್ ಅದರ ಒಂದು ಅದ್ಭುತವಾದಂತಹ ಕರ್ನಾಟಕ ಸ್ಟೇಟ್ನ ಒಂದು ಪ್ರಮುಖವಾದ ವ್ಯಕ್ತಿ ಆಗ್ತೀರಾ. ಮಾಧವಿಯವರ ಹಾಗೆ ಅಮೆರಿಕದಲ್ಲಿ ಇಂಡಿಯನ್ಸ್ ಉದ್ಧಾರ ಮಾಡೋದಕ್ಕೆ ಅದ್ಭುತವಾದ ಒಂದು ಸಂಘದಲ್ಲಿ ಒಂದು ಜವಾಬ್ದಾರಿ ಸ್ಥಾನ ತಗೊಳ್ತೀರಾ. ಮಾತಾಜಿ ಹಾಗೆ ನೂರಾರು ಯುವಕರಿಗೆ ಭವಿಷ್ಯ ಕೊಡೋ ಜೀವನದ ವ್ರತ ತಗೊಳ್ತೀರಾ. ಎಷ್ಟೋ ಜನ ಪ್ರೊಫೆಸರ್ಗಳ ಹಾಗೆ ಏನೋ ಒಂದು ತೊಗೊಳ್ತೀರಾ. ಫೈನ್, ಗೋ ಹೆಡ್, ಹ್ಯಾವ್ ಯುವರ್ ಓನ್ ಗೋಲ್ ಇನ್ ಯುವರ್ ಲೈಫ್. ಸನ್ಯಾಸಿಗಳಾಗ್ಬೇಕಂತಿಲ್ಲ, ಉದ್ದಿಮೆದಾರ ಆಗ್ಬೇಕಂತಿಲ್ಲ, IAS ಮಾಡ್ಬೇಕಂತಿಲ್ಲ. ರೈತ ಆಗಬಹುದು, ರಾಜಕಾರಣಿ ಆಗಬಹುದು. ರಾಜಕಾರಣಿಯಿಂದ ನೀವು ಮುಂದೆ ಬರಬೇಕಾಗಿರೋದು ಒಬ್ಬ ಲಿಂಕನ್, ಒಬ್ಬ ಲಾಲ್ ಬಹದ್ದೂರ್ ಶಾಸ್ತ್ರಿ, ಒಬ್ಬ ನರೇಂದ್ರ ಮೋದಿ. ಯಾವುದೇ ಆಗ್ಬಾರ್ದು ಮನುಷ್ಯ. ಯು ಹ್ಯಾವ್ ಆಲ್ ದಿ ಫ್ರೀಡಮ್. ಆದರೆ ಉಪನಿಷತ್ ಹೇಳುತ್ತೆ, ಯಾರಾದರೂ ನಿನ್ನನ್ನು ನೋಡಿದ್ರೆ ಅವರಿಗೆ ಆಶ್ಚರ್ಯವಾಗಬೇಕು ಅಂತಹ ವ್ಯಕ್ತಿಯಾಗು. ಇದು ಜೀವನದ ಗುರಿ. ಇದಕ್ಕಿಂತಲೂ ಯೂನಿವರ್ಸಲ್ ಆಗಿ ಹೇಳೋದಕ್ಕೆ ಸಾಧ್ಯ ಇದೆಯಾ? ಆಶ್ಚರ್ಯವತ್ ಪಶ್ಯತಿ ಕಶ್ಚಿದೇನಂ. ಕೃಷ್ಣ ಇದನ್ನೇ ಮುಂದುವರೆದು ಗೀತೆಯಲ್ಲಿ ಹಾಕೊಂಡ ಈ ಪಾಯಿಂಟ್. ನಿನ್ನನ್ನು ನೋಡಿದವರಿಗೆ ಆಶ್ಚರ್ಯವಾಗಬೇಕು. ಆಶ್ಚರ್ಯವದ್ ವದತಿ ತಥೈವ ಚಾನ್ಯಃ. ಯಾರು ನಿನ್ನ ಬಗ್ಗೆ ಯಾರಿಗಾದ್ರೂ ಹೇಳ್ತಿರ್ತಾರಲ್ಲ, ಮಾತಾಡ್ತಿರ್ತಾರಲ್ಲ ನಿನ್ನ ಬಗ್ಗೆ, ಅವ್ರ ಬಾಯಿನಲ್ಲಿ ನಿನ್ನ ಬಗ್ಗೆ ಉದ್ಗಾರಗಳು ಬರಬೇಕು. ಆಶ್ಚರ್ಯವಚ್ಚೈನಂ ಅನ್ಯ ಶೃಣೋತಿ. ಕೇಳಿದವ್ರಿಗೆ ಆಶ್ಚರ್ಯ ಆಗಬೇಕು ನಿನ್ನ ಬಗ್ಗೆ, ನಿನ್ನ ನೋಡಿದವ್ರಿಗೆ ಆಶ್ಚರ್ಯ ಆಗಬೇಕು ನಿನ್ನ ಬಗ್ಗೆ. ಆಶ್ಚರ್ಯವತ್ ಅಂತ ಆಶ್ಚರ್ಯಕರನಾದ ಯಾರಪ್ಪ ಇವನು? ಯಾರಿವನು? ಯಾರ ಹೆಸರಲ್ಲಿ ಇವತ್ತು ನೀವು ಸೇರಿದಿರೋ ಅವ್ರು ಹಾಗಿದ್ದವರು. ರಾಷ್ಟ್ರಕವಿ ಕುವೆಂಪುರವ್ರ ಪುಸ್ತಕ ಇವತ್ತು ಕೆಲವು ಯುವಕ ಯುವತಿಯರು ಕೊಟ್ಟರು. ಮೊದಲನೇ ಚಾಪ್ಟರ್ ನೋಡಿ ನೀವು ಅದನ್ನ, ಯಾರಿವನು ಅಂತಿದೆ. ಕುವೆಂಪುಗೆ ಆಶ್ಚರ್ಯ ಆಯ್ತು, ಯಾರು ಈ ಮನುಷ್ಯ ಇವನು? ಒಬ್ಬ ಮನುಷ್ಯ ಹೀಗೆ ಇರ್ತಾನ? ಕುವೆಂಪು ರಾಮಾಯಣ ದರ್ಶನ ಬರೆದವರು, ರಾಮನ ಪರಿಚಯ ಇರೋರು. ಕುವೆಂಪು ದಡ್ಡ ಅಲ್ಲ, ಜಗತ್ತಿನ ಇತಿಹಾಸದಲ್ಲಿ ಎಂತೆಂಥವರನ್ನು ನೋಡಿದವರವರು, ಇಂಗ್ಲಿಷ್ ಸಾಹಿತ್ಯಗಳನ್ನು ನೋಡಿದವರು. ಆರ್ನಾಲ್ಡ್ ಮ್ಯಾಥ್ಯೂ ಬಗ್ಗೆ ಎಲ್ಲ ಹೇಳಿದ್ದಾರೆ ಅವರು. ಮ್ಯಾಥ್ಯೂ ಆರ್ನಾಲ್ಡ್ ಸಾಮಾನ್ಯ ಮನುಷ್ಯ ಅಲ್ಲ ಅವರು. ಮಿಲ್ಟನ್ ಬಗ್ಗೆ ಹೇಳಿದ್ದಾರೆ ಅವರು, ಡಿಕನ್ಸ್ ಬಗ್ಗೆ ಹೇಳಿದ್ದಾರೆ ಅವರು, ಲಾಂಗ್ ಫೆಲೋ ಬಗ್ಗೆ ಹೇಳಿದ್ದಾರೆ ಅವರು, ಲಿಂಕನ್ ಬಗ್ಗೆ ಗೊತ್ತಿದೆ ಅವ್ರಿಗೆ. ಜಗತ್ತಿನ ಹಣೆ ಬರಹವನ್ನು ಬದಲಾವಣೆ ಮಾಡಿದಂತಹ ದೊಡ್ಡ ದೊಡ್ಡ ದಿಗ್ಗಜಗಳ ಬಗ್ಗೆ ಎಲ್ಲ ಮಾತಾಡಿದ್ದಾರೆ ಅವರು. ಆದರೂ ವಿವೇಕಾನಂದರ ಬಗ್ಗೆ ಮಾತನಾಡುವಾಗ ಯಾರಿವನು ಅಂತ ಉದ್ಗಾರ ತೆಗಿತಾರೆ. ಇದು ಜೀವನದ ಗುರಿ. ನಾವಾಗಬೇಕಾದ್ದು ಹಾಗೆ. ಬೇರೆ ಯಾವ ಫೀಲ್ಡ್ಗಾದ್ರೂ ಹೋಗಿ, ಯಾರಿವನು ಮಾರ್ವೆಲಸ್, ಬದುಕಿದ್ರೆ ಹೀಗೆ ಬದುಕಬೇಕು ನೋಡು.
ಹಾಗೆ ಜನರ ಬಾಯಿನಲ್ಲಿ ಉದ್ಗಾರ ತರಿಸೋ ರೀತಿಯಲ್ಲಿ, ಇತಿಹಾಸ ಆಶ್ಚರ್ಯ ಪಡುವ ರೀತಿಯಲ್ಲಿ ಆಗಬೇಕಾದ್ದೇ ಮನುಷ್ಯ ಜೀವನದ ಗುರಿ. ಯಾಕೆ ಅಂದರೆ ಅಷ್ಟು ಸಾಮರ್ಥ್ಯವೂ ನಿನ್ನ ಒಳಗಡೆ ಈಗಾಗಲೇ ಇದೆ. ಹಾಗೆ ನೀನು ಆಗಲಿಲ್ಲ ಅಂದರೆ ವೇಸ್ಟ್ ಮಾಡ್ಕೊಂಡ್ಬಿಟ್ಟಿಲ್ಲ. ದೇವ್ರು ನಿನಗೇನೇನು ಕೊಟ್ಟು ಕಳಿಸಿದ್ನೋ ಅದನ್ನೆಲ್ಲ ವೇಸ್ಟ್ ಮಾಡ್ಕೊಂಡಿಲ್ಲ. ನಿನಗೇನು ಅನಿಸ್ತಾ ಇಲ್ವಾ? ತಾನಾಗಿ ಬಂದು ಒಳಗಡೆ ಕುಳಿತುಕೊಂಡಂಥ ಅದ್ಭುತವಾದ ಸಂಪತ್ತುಗಳನ್ನು ಉಪಯೋಗವೇ ಮಾಡ್ಕೊಳ್ದೆ ವೇಸ್ಟ್ ಮಾಡ್ಕೊಂಡಿಲ್ಲ. ನಿಂಗೇನು ಅನ್ಸಲ್ವಾ? ಇದು ಗೊತ್ತಾಗಬೇಕು ನಮಗೆಲ್ಲ. ದ್ವಿಜತ್ವಂ, ಗುರುವಿನ ಕೈನಲ್ಲಿ ಎರಡನೇ ಹುಟ್ಟು, ತಂದೆ ಯಾರು ಅಂತ ಗೊತ್ತಿಲ್ಲದೆ ಇರೋ ಮಹರ್ಷಿ ಆಗೋದು. ಇಂಥದ್ದು 100 ಉದಾಹರಣೆ. ಮೇಡಮ್ ಕ್ಯೂರಿ ಅಂತ ಬರ್ತಾಳೆ, 2 ನೊಬೆಲ್ ಪ್ರೈಸ್ ತಗೊಂಡಿದ್ದಾಳೆ. ಮೊದಲು ಮಾಡ್ತಾ ಇದ್ದ ಕೆಲಸ ಏನು ಗೊತ್ತಾ? ಶ್ರೀಮಂತರ ಮನೆಯಲ್ಲಿ ಮುಸುರೆ ತಿಕ್ತಾ ಇದ್ದಂಥ ಹೆಣ್ಣು ಮಗಳವಳು. ಅವಳಿಗೆ 2 ನೊಬೆಲ್ ಪ್ರೈಸ್ ಬರೋದು ಅಂದ್ರೆ ಏನು? ಅವಳಿಗೆ ಗೊತ್ತು ಯಾವ ಮಟ್ಟದಿಂದಲೂ ಯಾವ ಮಟ್ಟಕ್ಕೆ ಏರಬಲ್ಲೆವು ನಾವು. ಯಾಕೆಂದ್ರೆ ನಾವು ಮನದ ಗುರು ಸಿಕ್ಬಿಟ್ರೆ ಅದಕ್ಕಿಂತಲೂ ದೊಡ್ಡ ಸೌಭಾಗ್ಯ ಏನಿದೆಯೋ, ಜೀವನದಲ್ಲಿ ಕಲಿಬೇಕು ಅನ್ನೋ ಆಸೆ ಬಂದ್ಬಿಟ್ರೆ ಇದಕ್ಕಿಂತಲೂ ದೊಡ್ಡ ಸೌಭಾಗ್ಯ ಏನಿದೆಯೋ, ಈ 3 ಇದ್ರೆ ಮನುಷ್ಯನಿಗೆ ಅವನಂತಹ ಭಗವತ್ ಕೃಪೆ ಪಡ್ಕೊಂಡವನು ಸೌಭಾಗ್ಯವಂತನು ಯಾರೂ ಇಲ್ಲ. ದುರ್ಲಭಂ ತ್ರಯಮೇ ವೈತತ್ ದೈವಾನುಗ್ರಹ ಹೇತುಕಂ ಮನುಷ್ಯತ್ವಂ ಮುಮುಕ್ಷುತ್ವಂ ಮಹಾಪುರುಷ ಸಂಶಯ. ಮನುಷ್ಯತ್ವ, ಮುಮುಕ್ಷುತ್ವ ಅಂದರೆ ನಾನು ಏನೇನೋ ತಿಳ್ಕೊಳ್ಬೇಕು ಅನ್ನೋ ಜ್ಞಾನದ ಪಿಪಾಸೆ. ಯೋಗ್ಯರಾದಂಥ ಒಬ್ಬ ಮಾರ್ಗದರ್ಶಕ. ಟೀಚರ್ಸ್ ಅಂದರೆ ಅವನೇ, ಆ ಯೋಗ್ಯರಾದ ಮಾರ್ಗದರ್ಶಕನೇ. ಅಂಥವರನ್ನೇ ಟೀಚರ್ಸ್ ಮಾಡಬೇಕಾಗಿರೋದು. ಇಲ್ಲ ಟೀಚರ್ಸ್ ಆ ರೀತಿ ಆಗಬೇಕು. ರಾಮಕೃಷ್ಣರು ನರೇಂದ್ರನಿಗೆ, ಅಲೆಕ್ಸಾಂಡರ್ಗೆ ಅರಿಸ್ಟಾಟಲ್, ಅರ್ಜುನನಿಗೆ ದ್ರೋಣಾಚಾರ್ಯ, ಏಕಲವ್ಯನಿಗೆ ದ್ರೋಣಾಚಾರ್ಯ, 100 ಜನ, 1000 ಜನ ನಿಷ್ಪ್ರಯೋಜಕರು. ಇವರೇನೋ ದೊಡ್ಡವರು ಇರಬಹುದು, ಆದರೆ ನಿಷ್ಪ್ರಯೋಜಕರನ್ನ ಜಗತ್ತು ಬೆರಗಾಗುವ ರೀತಿಯಲ್ಲಿ ಪರಿವರ್ತನೆ ಮಾಡಿರ್ತಕ್ಕಂಥ ಮಾರ್ಗದರ್ಶಕರು 100 ಜನ ಇದ್ದಾರೆ, 1000 ಜನ ಇದ್ದಾರೆ. ಕೈ ಮುರಿದೋಗಿದ್ದಂಥ ಒಬ್ಬ ವ್ಯಕ್ತಿಯನ್ನು, ಹ್ಯಾಂಡಿಕ್ಯಾಪ್ಡ್ ಹುಡುಗನನ್ನ ಒಬ್ಬ ವ್ಯಕ್ತಿ ಕರ್ಕೊಂಡೋಗಿ ಅವನಿಗೆ ಕುಸ್ತಿ ಪೈಲ್ವಾನ್ ಮಾಡಿ ನ್ಯಾಷನಲ್ ಚಾಂಪಿಯನ್ ಮಾಡಿರ್ತಕ್ಕಂಥ ಉದಾಹರಣೆ ಇದೆ. ಕಾಲು ಕಟ್ಟಾಗಿ ಅಷ್ಟು ದೂರದಲ್ಲಿ ಬಿದ್ದಿದ್ದಂಥ ಹುಡುಗಿ ಇವತ್ತು ಆರ್ಟಿಫಿಷಿಯಲ್ ಕಾಲು ಹಾಕ್ಕೊಂಡು ಮೌಂಟ್ ಎವರೆಸ್ಟ್ ಹತ್ತಿದ್ದಾಳೆ. ಅರುಣಿಮಾ ಸಿನ್ಹಾ. ಸ್ವಾಮಿ ವಿವೇಕಾನಂದ ಚಿಂತನೆಯೇ ಕಾರಣ. ಗುಜರಾತ್ ರಾಮಕೃಷ್ಣಾಶ್ರಮದ ನಿಖಿಲೇಶ್ವರಾನಂದರು ಅವರ ಮಾರ್ಗದರ್ಶನದಲ್ಲಿ ತುಂಡಾಗಿ ಅಷ್ಟು ದೂರ ಬಿದ್ದಿತ್ತು 2 ಕಾಲು. ಇವತ್ತು ಮರದ ಕಾಲು ಹಾಕೊಂಡು ಎವರೆಸ್ಟ್ ಹತ್ತಿದೆ. ನಮ್ಮ ಕಾಲುಗಳು ಚೆನ್ನಾಗಿದೆ. ಉಪ್ಪುಲಿ ಬುರ್ಜ್ ಹತ್ತಿದೀವ ನಾವು? ನಿದ್ದೆ ಮಾಡ್ತೀವ್ರಿ ಸ್ವಾಮೀಜಿ. ನಿಮ್ಗಂತೂ ನಿದ್ದೆ ಬರಂಗಿಲ್ಲ ಅಂದ್ರೆ ನಮ್ಮ ನಿದ್ದೆ ಯಾಕೆ ಇಡಿಸ್ತೀರ್ರಿ? ಗೌರ್ಮೆಂಟ್ ನೌಕರಿ ಸಿಗ್ತದ್ರಿ ನಮಗೆ, ಸಿಪಾಯಿ ಕೆಲಸ ಮಾಡ್ತೀವ್ರಿ. ಇದು ಯಾವ ಕಾರ್ಯಕ್ರಮದಲ್ಲಿ ಈ ತಳಮಳಗಳು ನಿರ್ಮಾಣ ಆಗುತ್ತೆ ನಮಗೆ. ನನ್ನ ಗುರುಗಳೊಬ್ಬರು ಹೇಳ್ತಾ ಇದ್ರು, ಗುರಿ ಮುಟ್ಟೋವರೆಗೂ ಕೂಡ ನೀನು ಖುಷಿಯಾಗಿರ್ತೀನಿ ಅಂದ್ರೆ ನೆನ್ಪಿಟ್ಕೋ, ಅದು ಯಾವುದೋ ಒಂದು ಆಲ್ಕೋಹಾಲ್ ತಗೊಂಡಿದ್ಯಾ ನೀನು ಅಂತ ಅರ್ಥ. ಗುರಿ ಮುಟ್ಟುವವರೆಗೆ ನೀನು ಖುಷಿಯಾಗದು ಹೇಗಿರ್ತೀಯೋ, ತಳಮಳಗಳು ಬರಬೇಕಲ್ಲ ನಿನಗೆ. ನೀನು ಗುರಿ ಮುಟ್ಟೋವರೆಗೆ ತಳಮಳ ಖುಷಿಯಾಗಿ ಹೇಗಿರ್ತೀಯ? ಏನೋ ಅದೊಂದು ರೀತಿ ಮಾದಕ ಪದಾರ್ಥ ತಗೊಂಡಿದ್ದೀಯಾ, ಯೂಸ್ಲೆಸ್. ರಾಮಕೃಷ್ಣಾಶ್ರಮದಲ್ಲಿ ಬ್ರಹ್ಮಚಾರಿಗಳು ಅಂತ ಇರ್ತಾರೆ, ಬಿಳಿ ಬಟ್ಟೆ ಹಾಕ್ಕೊಂಡಿರ್ತಾರೆ. ಅವರು ಜೋರಾಗಿ ನಕ್ಕಿದ್ರೆ ಸಹಿಸಲ್ಲ ಸನ್ಯಾಸಿಗಳು. ಏನಪ್ಪ ನಿನಗೆ ನಿರ್ವಿಕಲ್ಪ ಸಮಾಧಿ ಆಗ್ಬಿಟ್ಟಿದೆಯಾ? ಭಾಳ ಖುಷಿಯಾಗಿದೆಯಾ? ಗುರಿ ಮುಟ್ಟಿಲ್ಲ ನೀನು, ಅದೆಂಗೋ ಅಷ್ಟು ಖುಷಿಯಾಗಿರ್ತೀಯ ನೀನು. ಸ್ವಾಮಿ ಶಿವಾನಂದರು, ಕುವೆಂಪು ಅವರು ಗುರುಗಳು, ಬ್ರಹ್ಮಚಾರಿಗಳನ್ನ ತರಾಟೆಗೆ ತಗೊಂಡ್ರು. ಏನು ನಗ್ನಗ್ತಾ ಭಾಳ ಆರಾಮಾಗಿದ್ದೀರಿ, ಭಗವದ್ ದರ್ಶನ ಆಗೋಯ್ತಾ ನಿಮಗೆ? ಭಗವದ್ ದರ್ಶನ ಆಗಿಲ್ಲ ಅಂದ್ರೆ ಮತ್ತೆ ನಗ್ತೀರಿ, ಹಾಗೆ ಖುಷಿ ಇರ್ತದೆ ನಿಮಗೆ. ನಿಮ್ಮ ಗುರಿ ಎಲ್ಲಿ ಬಿಟ್ಟಿದ್ದೀರಿ ನೀವು? ತಪಸ್ಸು ಅಂದರೆ ಅದು. ಗುರಿ ಮುಟ್ಟುವವರೆಗೆ ಅದೇ ಚಿಂತನೆಯಲ್ಲಿ ಬೆಂದು ಹಗಲು ರಾತ್ರಿ ಅದರಲ್ಲೇ ಮುಳುಗಿ ಗುರಿ ಮುಟ್ಟಿದ ಮೇಲೆ ಆಮೇಲೆ ಆನಂದ ಪಡೋದಿದೆಯಲ್ಲ, ಈ ಲೈಫ್ ಸ್ಟೈಲ್, ಇದನ್ನು ತಪಸ್ವಿ ಜೀವನ ಅಂತ ಕರೆಯೋದು. ಇದು ವಿದ್ಯಾರ್ಥಿ ಜೀವನ. ವಿದ್ಯಾರ್ಥಿ, ಸನ್ಯಾಸಿ ಇವರಿಬ್ಬರಿಗೂ ಬಟ್ಟೆ ಮಾತ್ರ ವ್ಯತ್ಯಾಸ, ಬೇರೆ ಏನೂ ಇರೋದಿಲ್ಲ ವ್ಯತ್ಯಾಸ. ವಿದ್ಯಾ ಅಂದರೆ ಅದು. ಏನು ವಿದ್ಯಾ ಅಂದರೆ ಜಗತ್ತಿಗೆ ಬೆಳಕು ಕೊಡುವಂತಹದ್ದು ವಿದ್ಯೆ. ಈಗಾಗಲೇ ಒಳಗಡೆ ಇದೆ. ಅವಾಗಲೇ ಹೇಳಿದೆ ನಾನು, ಸೂರ್ಯ ಅದ್ರ ಮುಂದೆ ಬೆಳಗೋದಿಲ್ಲ, ಅಷ್ಟು ಬೆಳಕಿದೆ. ಸ್ವಾಮೀಜಿ ಹೇಳಿಲ್ವ ಅದನ್ನ? ಆಲ್ರೆಡಿ ದೇರ್. ಎಜುಕೇಶನ್ ಈಸ್ ದಿ ಮ್ಯಾನಿಫೆಸ್ಟೇಷನ್ ಆಫ್ ಪರ್ಫೆಕ್ಷನ್, ದಟ್ ಈಸ್ ಆಲ್ರೆಡಿ ದೇರ್. ಈಗಾಗಲೇ ಇದೆ, ತಗೋದನ್ನ ಆಚೆಗೆ ತಗೊಂಡ್ ಬಾ. ಮುಖದಲ್ಲಿ, ಮಾತಿನಲ್ಲಿ, ಕೃತಿಯಲ್ಲಿ ರಿಫ್ಲೆಕ್ಟ್ ಆಗೋ ರೀತಿಯಲ್ಲಿ ಮೇಕ್ ಇಟ್ ಮ್ಯಾನಿಫೆಸ್ಟ್. ಈ ಅದ್ಭುತವಾದಂತಹ, ನೆನಪಿಟ್ಕೊಳ್ಳಿ, ಈ ರೀತಿಯ ಚಿಂತನೆ ಒಳಗಡೆ ನಮ್ಮಲ್ಲಿರ್ತಕ್ಕಂಥ ಸುಪ್ತವಾದ ಚೇತನಗಳನ್ನು ಬಡಿದು ಎಬ್ಬಿಸಿ ಅವೆಲ್ಲ ನಮ್ಮ ಕೈಗೆಟುಕುವಂತೆ ಮಾಡಬೇಕು ಅಂತಂದರೆ ನಮಗೆ ಒಂದು ಜೀವನ ಪದ್ಧತಿ ಬೇಕು. ಆ ಜೀವನ ಪದ್ಧತಿಯಲ್ಲಿ ಕ್ಲಾಸ್ ರೂಮ್ನಲ್ಲಿ ಬರೋ ಎಜುಕೇಷನ್ 4 ಆಣೆ ಮಾತ್ರ.
ಮಿಕ್ಕಿದ್ದು ಹಾಗಾದ್ರೆ 12 ಆಣೆ ಎಲ್ಲಿಂದ ಬರಬೇಕು? ಆಚಾರ್ಯಾತ್ ಪಾದಂ ಆದತ್ತೆ. ಮೇಷ್ಟು 4 ಆಣೆ ಮಾತ್ರ ಕೊಡ್ತಾನೆ. ಕ್ಲಾಸ್ ರೂಮ್ನಲ್ಲಿ ಏನು ಎಜುಕೇಶನ್, ಗೋಲ್ಡ್ ಮೆಡಲ್ ತಗೊಂಡಿರೋ ನೀನು 4 ಆಣೆ ಎಜುಕೇಟೆಡ್ ಅಷ್ಟೇ. ಪಾದಂ ಶಿಷ್ಯ ಸ್ವಮೇಧಯ. ಏನ್ಷಿಯಂಟ್ ಇಂಡಿಯನ್ ಅಕಾಡೆಮಿಕ್ ಕಲ್ಚರ್ ಇದು, ಪ್ರಾಚೀನ ಭಾರತದ ಶೈಕ್ಷಣಿಕ ಸಂಸ್ಕೃತಿ.